ಸಿದ್ದರಾಮಯ್ಯನವರು 16ನೇ ಬಜೆಟ್ ಮಂಡಿಸುತ್ತಿದ್ದಾರೆ. ಬಜೆಟ್ ಗಾತ್ರ 4 ಲಕ್ಷ ಕೋಟಿಗೂ ಹೆಚ್ಚಿದೆ. ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರ ದಿವಾಳಿ ಆಗಿಲ್ಲ. ಬಜೆಟ್ ಗಾತ್ರ 4 ಲಕ್ಷ ಕೋಟಿಗೂ ಹೆಚ್ಚು ಇದೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಬಜೆಟ್ ಗಾತ್ರವೂ ಕೂಡ 4 ಲಕ್ಷ ಕೋಟಿಯಷ್ಟಿದೆ. ನಮ್ಮ ಸರ್ಕಾರ ದಿವಾಳಿ ಆಗಿಲ್ಲ. 2-3 ದಿನದಲ್ಲಿ ಗೃಹ ಲಕ್ಷ್ಮಿ ಹಣ ಕೂಡ ಬಿಡುಗಡೆ ಮಾಡ್ತಾರೆ. ಈ ಬಗ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ, ಮುಂದುವರಿಸ್ತೇವೆ ಅಂತೇಳಿ. ಸದ್ಯ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ. ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಬಜೆಟ್ನ ಗಾತ್ರ ಕೂಡ 4 ಲಕ್ಷ ಕೋಟಿಗೂ ಹೆಚ್ಚಿರುತ್ತೆ. ನಮ್ಮ ಸರ್ಕಾರ ದಿವಾಳಿ ಅಂತೂ ಆಗೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಾವು ನಿಲ್ಲಿಸೋದಿಲ್ಲ. ದಾಖಲೆಯ ಬಜೆಟ್ ಅನ್ನ ಈ ಸರ್ಕಾರ ಜನತೆಗೆ ಕೊಡಲಿದೆ ಅನ್ನುವಂಥ ವಿಶ್ವಾಸವನ್ನ ಚಿಕ್ಕಬಳ್ಳಾಪುರದ ಶಾಸಕ ಈಶ್ವರ್ ಖಂಡ್ರೆ ವ್ಯಕ್ತಪಡಿಸಿದ್ದಾರೆ. ಸಾರಿ ಪ್ರದೀಪ್ ಈಶ್ವರ್ ಅವರು, ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ರೀತಿಯಾಗಿ ತಮ್ಮ ಸರ್ಕಾರದ ಮುಂದಿನ 2025-26ರ ಬಜೆಟ್ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೆ ದಿವಾಳಿ ಆಗಿಲ್ಲ, ಮತ್ತೆ ಗ್ಯಾರಂಟಿ ನಾವು ನಿಲ್ಲಿಸೋದು ಇಲ್ಲ. ಗ್ಯಾರಂಟಿ ಮುಂದುವರಿಯುತ್ತೆ. ದಿವಾಳಿ ಆಗಲಿಲ್ಲ ಸರ್, ಕುಸಿತ ಇಲ್ಲ ಅಂತದೇನಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆರ್ಥಿಕ ಚಾಣಕ್ಯ ಇದ್ದಾರೆ. ಅವ್ರು ಖಂಡಿತವಾಗೂ ಈಗ ರೆವಿನ್ಯೂ ಎಲ್ಲ ಜಾಸ್ತಿ ಆಗ್ತಿದೆ ಸರ್. ಯಾವುದು ಇಲ್ಲ. ಈ ಬಾರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು 16ನೇ ಬಜೆಟ್ 4 ಲಕ್ಷ ಕೋಟಿ ಮಂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ದಿವಾಳಿ ಆಗಿಲ್ಲ, ಮತ್ತೆ ಗ್ಯಾರಂಟಿ ನಾವು ನಿಲ್ಲಿಸೋದು ಇಲ್ಲ. ಗ್ಯಾರಂಟಿ ಮುಂದುವರಿಯುತ್ತೆ. ದಿವಾಳಿ ಆಗಲಿಲ್ಲ ಸರ್, ಕುಸಿತ ಇಲ್ಲ ಅಂತದೇನಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆರ್ಥಿಕ ಚಾಣಕ್ಯ ಇದ್ದಾರೆ. ಅವ್ರು ಖಂಡಿತವಾಗೂ ಈಗ ರೆವಿನ್ಯೂ ಎಲ್ಲ ಜಾಸ್ತಿ ಆಗ್ತಿದೆ ಸರ್. ಯಾವುದು ಇಲ್ಲ. ಈ ಬಾರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು 16ನೇ ಬಜೆಟ್ 4 ಲಕ್ಷ ಕೋಟಿ ಮಂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ದಿವಾಳಿ ಆಗಿಲ್ಲ, ಮತ್ತೆ ಗ್ಯಾರಂಟಿ ನಾವು ನಿಲ್ಲಿಸೋದು ಇಲ್ಲ. ಗ್ಯಾರಂಟಿ ಮುಂದುವರಿಯುತ್ತೆ. ದಿವಾಳಿ ಆಗಲಿಲ್ಲ ಸರ್, ಕುಸಿತ ಇಲ್ಲ ಅಂತದೇನಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆರ್ಥಿಕ ಚಾಣಕ್ಯ ಇದ್ದಾರೆ. ಅವ್ರು ಖಂಡಿತವಾಗೂ ಈಗ ರೆವಿನ್ಯೂ ಎಲ್ಲ ಜಾಸ್ತಿ ಆಗ್ತಿದೆ ಸರ್. ಯಾವುದು ಇಲ್ಲ. ಈ ಬಾರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು 16ನೇ ಬಜೆಟ್ 4 ಲಕ್ಷ ಕೋಟಿ ಮಂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ದಿವಾಳಿ ಆಗಿಲ್ಲ, ಮತ್ತೆ ನಿಲ್ಲಿಸೋದು ಇಲ್ಲ. ಗ್ಯಾರಂಟಿ ಮುಂದುವರಿಯುತ್ತೆ. ದಿವಾಳಿ ಆಗಲಿಲ್ಲ ಸರ್, ಕುಸಿತ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯಿಸಿದ್ದು, ರಾಜ್ಯ ಸರ್ಕಾರ ದಿವಾಳಿ ಆಗಿಲ್ಲ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ, 2-3 ದಿನದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಸಿಎಂ ಈಗಾಗಲೇ ಹೇಳಿದ್ದಾರೆ. ಈ ಬಾರಿಯ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ 4 ಲಕ್ಷ ಕೋಟಿಗೂ ಹೆಚ್ಚಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವೊಂದು ಉತ್ತಮ ಆಡಳಿತವನ್ನು ಕೊಡ್ತೀವಿ. ಸಿಎಂ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟಲ್ಲಿ ರಾಜ್ಯಕ್ಕೆ ಭರಪೂರ ಕೊಡುಗೆಗಳನ್ನು ಕೊಡ್ತಾರೆ. ಯಾವುದೇ ಅನುಮಾನ ಬೇಡ, ನಮ್ಮ ಸರ್ಕಾರ ಸುಭದ್ರ ಸರ್ಕಾರ ಅನ್ನುವಂಥ ವಿಶ್ವಾಸವನ್ನ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸಾಹೇಬರು 16ನೇ ಬಜೆಟ್ 4 ಲಕ್ಷ ಕೋಟಿ ಮಂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ದಿವಾಳಿ ಆಗಿಲ್ಲ, ಮತ್ತೆ ಗ್ಯಾರಂಟಿ ನಾವು ನಿಲ್ಲಿಸೋದು ಇಲ್ಲ. ಗ್ಯಾರಂಟಿ ಮುಂದುವರಿಯುತ್ತೆ. ದಿವಾಳಿ ಆಗಲಿಲ್ಲ ಸರ್, ಕುಸಿತ ಇಲ್ಲ ಅಂತದೇನಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆರ್ಥಿಕ ಚಾಣಕ್ಯ ಇದ್ದಾರೆ. ಅವ್ರು ಖಂಡಿತವಾಗೂ ಈಗ ರೆವಿನ್ಯೂ ಎಲ್ಲ ಜಾಸ್ತಿ ಆಗ್ತಿದೆ ಸರ್. ಯಾವುದು ಇಲ್ಲ. ಈ ಬಾರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು 16ನೇ ಬಜೆಟ್ 4 ಲಕ್ಷ ಕೋಟಿ ಮಂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ದಿವಾಳಿ ಆಗಿಲ್ಲ, ಮತ್ತೆ ಗ್ಯಾರಂಟಿ ನಾವು ನಿಲ್ಲಿಸೋದು ಇಲ್ಲ. ಗ್ಯಾರಂಟಿ ಮುಂದುವರಿಯುತ್ತೆ. ದಿವಾಳಿ ಆಗಲಿಲ್ಲ ಸರ್, ಕುಸಿತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನನ್ನ ಸಹೋದ್ಯೋಗಿ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಶ್ರೀನಿವಾಸ್ ಅವರು
ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಶ್ರೀನಿವಾಸ್, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಮಾತನಾಡಬೇಕಾದ್ರೆ ಪ್ರದೀಪ್ ಈಶ್ವರ್ ಅವರು ನಮ್ಮ ಸರ್ಕಾರ ಏನು ದಿವಾಳಿ ಆಗಿಲ್ಲ, ನಮ್ಮ ಸರ್ಕಾರ 4 ಲಕ್ಷಕ್ಕೂ ಹೆಚ್ಚು ಕೋಟಿ ಬಜೆಟ್ ಅನ್ನು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ, ಸಿಎಂ ಆ ಬಗ್ಗೆ ಒಂದು ದಾಖಲೆಯ ಬಜೆಟ್ ಕೊಡ್ತಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನೇನು ಹೇಳಿದ್ದಾರೆ ಅಂತ ಮಾಹಿತಿ ಕೊಡೋದಾದ್ರೆ ಶ್ರೀನಿವಾಸ್. ಹೌದು ವಿಜಯ್ ಭಾಸ್ಕರ್, ಏನು ಚಿಕ್ಕಬಳ್ಳಾಪುರದಲ್ಲಿ ಸತತವಾಗಿ ಪ್ರದೀಪ್ ಈಶ್ವರ್ ಅವರು ಏನು ಜಿಲ್ಲಾ ಪಂಚಾಯತಿ ಇದರಲ್ಲಿ ಸುದ್ದಿಗೋಷ್ಠಿ ಒಂದು ಮುಖಾಂತರ ಏನು ನಮ್ಮ ಸರ್ಕಾರ ಯಾವುದೇ ತರ ಕುಂಠಿತ ಆಗಿಲ್ಲ, ಏನು ಮುಂಬರುವ ಒಂದು ಬಜೆಟ್ ಗಾತ್ರ 4 ಲಕ್ಷ ಕೋಟಿ ಹೆಚ್ಚು ಬಜೆಟ್ ಅನ್ನು ಮನ್ನಾ ಮಾಡ್ತಿದ್ದಾರೆ. ಇದರಲ್ಲಿ ಸರ್ಕಾರ ಯಾವುದೇ ತರ ದಿವಾಳಿ ಆಗೋದಿಲ್ಲ. ಅದೇ ರೀತಿಯಲ್ಲಿ ನಾವೇನು ಸರ್ಕಾರ ಬಂದಂತ ಒಂದು ಗ್ಯಾರಂಟಿಗಳು ಏನಿದೆ ಆ ಗ್ಯಾರಂಟಿಗಳು ಸಹ ಒಂದು ಗೃಹಲಕ್ಷ್ಮಿ ಆಗ್ಬೋದು, ಮತ್ತೆ ಏನು ಅಕ್ಕಿ ಇದಾಗ್ಬೋದು, ಆರೋಗ್ಯದ್ದು ಮತ್ತೆ ವಿವಿಧ ಗ್ಯಾರಂಟಿಗಳು ಸಹ ಯಾವುದೇ ರೀತಿಯಲ್ಲಿ ಅವು ನಿಲ್ಲಿಸುವುದಿಲ್ಲ. ಅದೇ ರೀತಿಯಲ್ಲಿ ನೋಡೋದಾದ್ರೆ ಏನು ಈ 5 ಗ್ಯಾರಂಟಿ ಕೊಟ್ಟಿದ್ದ ಸಿದ್ದರಾಮಯ್ಯ ಸರ್ಕಾರ, ಆ ಸರ್ಕಾರವು ಬಹಳಷ್ಟು ಇನ್ನು ಮುಂದೆ ನಡ್ಕೊಂಡು ಹೋಗುತ್ತೆ. ಅದೇ ರೀತಿಯಲ್ಲಿ ನಾವು ಏನು ಈ ಯಾವುದೇ ತರ ಒಂದು ಗೃಹಲಕ್ಷ್ಮಿ ಅವರಿಗೆ ಮತ್ತೆ ಸತತವಾಗಿ 2 ತಿಂಗಳು 3 ತಿಂಗಳ ಕಾಲ ಅವರ ಹೆಣ್ಣು ಮಕ್ಕಳ ಒಂದು ಖಾತೆಗೆ ಏನು ಜಮಾ ಆಗಿಲ್ಲ ಅಂದ್ರೆ ಒಂದು 2-3 ದಿನಗಳಲ್ಲಿ ಅವರ ಏನು 2-3 ತಿಂಗಳ ಒಂದು ಬ್ಯಾಲೆನ್ಸ್ ಇರುವ ಒಂದು ಮೊತ್ತವನ್ನು ಅವರು ಜಮಾ ಮಾಡುವುದಂತೇಳಿ ಏನು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಏರಿರುವಂತದ್ದು. ಆದ್ರೆ ಏನು ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಬರ್ಬೇಕಾದ್ರೆ ಮಹತ್ವದ ಆಕಾಂಕ್ಷಿಗಳಂತಾನೆ ಹೇಳುತ್ತಿರುವ ಒಂದು 5 ಗ್ಯಾರಂಟಿಗಳ ಮೇಲೆ ಸರ್ಕಾರ ನಿಂತಿದೆ. ಆದ್ರೆ 5 ಗ್ಯಾರಂಟಿಗಳಿಗೆ ಏನು ಕೊಡುವುದಕ್ಕೆ ಒಂದು ಬಜೆಟ್ ಆಗ್ಬೋದು, ಇಲ್ಲ ಗೃಹಲಕ್ಷ್ಮಿ ಆಗ್ಬೋದು, ಸ್ವಲ್ಪ ಸರ್ಕಾರ ಕುಂಠಿತ ಆಗಿದೆ ಅನ್ನೋ ವಿಚಾರಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾ ಸಭಾಂಗಣದಲ್ಲಿ ಅವರ ಒಂದು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಆದ್ರೆ ಸಿದ್ದರಾಮಯ್ಯ ಪರ ಏನು ಇಲ್ಲಿರುವ ಒಂದು ಶಾಸಕ ಪ್ರದೀಪ್ ಈಶ್ವರ್ ಅವರು ಕೆಲವೊಂದು ಬ್ಯಾಟ್ ಬೀಸಿರುವಂತದ್ದು. ಆದ್ರೆ ಒಂದು ನಮ್ಮ ಗಾತ್ರ 4 ಲಕ್ಷ ಬಜೆಟ್ ಇದೆ, ಅದರಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೇವೆ, ಮತ್ತೆ ಯಾವುದೇ ಗ್ಯಾರಂಟಿ ಆಗುವುದಿಲ್ಲ